ಮಳೆಗಾಲ ಆರಂಭ ಆಗಿದೆ. ಈ ಹಿನ್ನೆಲೆಯಲ್ಲಿ ಆಗುಂಬೆ ಭಾಗದಲ್ಲಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತು ಕರ್ನಾಟಕದ ಚಿರಾಪುಂಜಿ ಅಂತ ಏನು ಕರೀತಾರೆ ಆಗುಂಬೆಗೆ, ಇಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಪ್ರತಿ ವರ್ಷವೂ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು. ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಆಗುಂಬೆಯ ಕೆಲವು ಭಾಗಗಳಲ್ಲಿ ಭೂ ಅನ್ನುವಂಥದ್ದು ಕುಸಿತಕ್ಕೆ ಒಳಗಾಗಿರುವಂಥದ್ದು ನೀವು ಚಿತ್ರಣದಲ್ಲಿ ನೋಡ್ಬೋದು. ಆ JCBಯನ್ನು ಸಣ್ಣದಾಗಿರುವಂಥ JCBಯನ್ನು ಬಳಸ್ಕೊಂಡು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಬಹುತೇಕ ಕಡೆಗಳಲ್ಲಿ ಮೇಲಿನ ಗುಡ್ಡ ಅನ್ನುವಂಥದ್ದು ಜರಿದು ಕೆಳಗಡೆ ಬಂದು ರೋಡ್ ಬ್ಲಾಕ್ ಆಗುವಂಥ ಪರಿಸ್ಥಿತಿಗಳು ಇರುವಂಥದ್ದು. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮ ಮತ್ತು ವಾಹನ ಸಂಚಾರ ಸುಗಮವಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇರೋದು ನೋಡ್ಬೋದು. ಮತ್ತು ಈ ರಸ್ತೆ ಅಂತ ಹೇಳಿದ್ರೆ ಆಗುಂಬೆಯ ರಸ್ತೆಯ ಇಕ್ಕೆಲಗಳಲ್ಲಿ ಅಂತ ಹೇಳಿದ್ರೆ ಒಂದು ಭಾಗದಲ್ಲಿ ಅಂತ ಹೇಳಿದ್ರೆ ಗುಡ್ಡದ ಭಾಗದಲ್ಲಿ ಚರಂಡಿಯ ವ್ಯವಸ್ಥೆ ಇರ್ತದೆ. ಅಂತ ಹೇಳಿದ್ರೆ ಮೇಲಿಂದ ಹರಿದು ಬರುವಂಥ ನೀರು ನೇರವಾಗಿ ರಸ್ತೆಯ ಮೇಲೆ ಹರಿಯದೆ ಆ ಚರಂಡಿಯ ಮೂಲಕ ಕೆಳಗೆ ಹರಿದು ಹೋಗುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ನಿರಂತರವಾಗಿ ಈ ಭಾಗದಲ್ಲಿ ಧೂಳು ಮಣ್ಣು ಮತ್ತು ಮೇಲಿನಿಂದ ಬೀಳುವಂಥ ಕಸಕಡ್ಡಿಗಳ ಹಿನ್ನೆಲೆಯಲ್ಲಿ ಆ ಚರಂಡಿ ಅನ್ನುವಂಥದ್ದು ಬಹುತೇಕ ಕುಸಿದು ಹೋಗಿರ್ತದೆ ಅಥವಾ ಅದು ಮುಚ್ಚಿ ಹೋಗಿರ್ತದೆ ಅಂತಲೇ ಹೇಳ್ಬೋದು. ಮಣ್ಣು ಮುಚ್ಚಿರೋದ್ರಿಂದ ಅದನ್ನು ತೆರವು ಮಾಡಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀರು ಅನ್ನುವಂಥದ್ದು ರಸ್ತೆಯ ಮೇಲೆ ಹರಿಯುವ ಮೂಲಕ ಸಂಚರಿಸುವಂಥ ವಾಹನಗಳಿಗೆ ಸಮಸ್ಯೆ ಆಗ್ತದೆ. ಅಂತ ಹೇಳಿದ್ರೆ ನಿರಂತರವಾಗಿ ನೀರು ಹರಿತಾ ಇದ್ರೂ ಕೂಡ ವಾಹನಗಳು ಬ್ರೇಕ್ ಹಾಕಿದರೂ ಕೂಡ ನಿಲ್ಲದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಮುನ್ನೆಚ್ಚರಿಕೆ ಕ್ರಮ ಎನ್ನುವಂತೆ ಒಂದು ರೀತಿಯಲ್ಲಿ ಇಲ್ಲಿನ ಚರಂಡಿಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ಏನು ಆ ಮಣ್ಣಿನ ಅಂತೇಳಿದ್ರೆ ಗುಡ್ಡದ ಮಣ್ಣು ಎಲ್ಲಿ ತುಂಬ ಅಂದರೆ ನೀರಿನ ಸವಕಳಿಗೆ ಸಿಕ್ಕಿದೆ ಅಥವಾ ನೀರಿನ ಒತ್ತಡಕ್ಕೆ ಸಿಕ್ಕಿದೆ ಅಲ್ಲಿ ಗುಡ್ಡವು ಕೂಡ ಕೊಂಚ ಮಟ್ಟಿಗೆ ಕುಸಿದಿರುವುದನ್ನು ಕಾಣ್ಬೋದು. ಅದನ್ನು ಕೂಡ ತೆರವು ಮಾಡುವಂಥ ಕಾರ್ಯ ಇನ್ನು ನಡೀತಿರುವಂಥದ್ದು. ನಿರಂತರವಾಗಿ ಈ ಸಮಸ್ಯೆ ಅನ್ನುವಂಥದ್ದು ಸದ್ಯ ಏನಾಗಿದೆ ಅಂತ ಹೇಳಿದ್ರೆ ಬಿದ್ದ ಮಳೆಯ ಪ್ರಮಾಣ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಏನು ಕಂಡು ಬರ್ತಾ ಇಲ್ಲ. ಆದರೂ ಕೂಡ ಮುಂದೆ ಈ ಮಳೆ ಅನ್ನುವಂಥದ್ದು ಮಳೆಯ ಪ್ರಮಾಣ ಜಾಸ್ತಿ ಆಗಲಿರುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅದು ಕೈಗೊಳ್ಳಲೇಬೇಕಾಗ್ತದೆ. ಅದರಲ್ಲೂ ಕೂಡ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಹುಲಿಕಲ್ ಘಾಟಿ ಅನ್ನುವಂಥದ್ದು ಮುಚ್ಚಿದ ಪರಿಣಾಮ ಕಳೆದ 2 ತಿಂಗಳಿಂದ ಈ ಭಾಗದಲ್ಲಿ ವಾಹನ ಸಂಚಾರ ಮತ್ತು ವಾಹನ ದಟ್ಟಣೆಯ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಏನು ಈ ಆಗುಂಬೆ ಘಾಟಿಯ ಆ ಕ್ಷಮತೆ ಏನಿದೆ ಅದಕ್ಕಿಂತ ಹೆಚ್ಚಿನ ವಾಹನ ಸಂಚಾರವಾದ ಹಿನ್ನೆಲೆಯಲ್ಲಿ ಒಂದು ರೀತಿ ಇದರ ಮೇಲೆ ತುಂಬ ಪ್ರೆಷರ್ ಬಿದ್ದಿದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಘನವಾಹನ ಸಂಚಾರಕ್ಕೆ ನಿಷೇಧವನ್ನು ಹಾಕಲಾಗಿದೆ. ಇನ್ನು ಉಳಿದಂತೆ ಮಳೆಗಾಲಕ್ಕೆ ಏನು ತಯಾರಿಗಳು ಏನು ಮಾಡ್ಕೊಳ್ಬೇಕು ಅದನ್ನು ಕೂಡ ಮಾಡಲಾಗ್ತಾ ಇದೆ. ಗುಡ್ಡ ಕುಸಿಯುವಂಥದ್ದು ಏನಿಲ್ಲ ತಕ್ಷಣಕ್ಕೆ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೀತಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.